ಶಿವಮೊಗ್ಗ ವೈದ್ಯಕೀಯ ಮಹಾವಿದ್ಯಾಲಯ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಸಹ್ಯಾದ್ರಿ ಶಾಖೆಯಿಂದ ಮೇ 8ರಿಂದ 10ರವರೆಗೂ ರಾಜ್ಯ ಮಟ್ಟದ ತಜ್ಞ ವೈದ್ಯರ ಸಮ್ಮೇಳನವಾದ ಕ್ಯಾಪಿಕಾನ್ 2026ರ ಕಾರ್ಯಾಗಾರವನ್ನು ಶಿವಮೊಗ್ಗ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಪೃಥ್ವಿ ಬಿಸಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಮ್ಮೇಳನದಲ್ಲಿ ರಾಜ್ಯಾದ್ಯಂತ 2,000ಕ್ಕೂ ಹೆಚ್ಚು ವೈದ್ಯರು ಹೆಸರನ್ನು ನೋಂದಾಯಿಸಿಕೊಂಡಿದ್ದು 3 ದಿನಗಳ ಕಾಲ ನಡೆಯುವ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಈ ಸಮ್ಮೇಳನದಲ್ಲಿ ನೂತನ ಆವಿಷ್ಕಾರ, ಚಿಕಿತ್ಸೆ ಇತ್ಯಾದಿಗಳ ಬಗ್ಗೆ ಉಪನ್ಯಾಸ, ಚರ್ಚೆ, ಕಾರ್ಯಾಗಾರಗಳು ನಡೆಯಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ ಡಾಕ್ಟರ್ ಮಹೇಶ್ ಮೂರ್ತಿ ಬಿಆರ್, ಡಾಕ್ಟರ್ ಶ್ರೀಕಾಂತ್ ಎನ್ ಹೆಗಡೆ, ಡಾಕ್ಟರ್ ರವೀಶ್ ಕೆಆರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ 43ನೇ ಅಂದರೆ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಮತ್ತು ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಕರ್ನಾಟಕ, ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವು ಈ ಕಾಲೇಜುಗಳು ಮತ್ತು ಈ ಸಂಸ್ಥೆಯ ಸಹಯೋಗದೊಂದಿಗೆ ನಾವು ಕ್ಯಾಪಿಕಾನ್ 2026 ಈ ಸರಿ ಶಿವಮೊಗ್ಗದಲ್ಲಿ ಮೇ 8ರಿಂದ 10ರ ನಡುವೆ ಮಾಡುತ್ತಾ ಇದ್ದೇವೆ. ಕಾರ್ಯಕ್ರಮದ ಆರ್ಗನೈಸಿಂಗ್ ಕಮಿಟಿನಲ್ಲಿ ಡಾಕ್ಟರ್ ಎಸ್ ಬಿ ಹೆಗಡೆ ಸರ್ ಆರ್ಗನೈಸಿಂಗ್ ಚೇರ್ಮನ್ ಇದ್ದಾರೆ. ಡಾಕ್ಟರ್ ವಿರೂಪಾಕ್ಷಪ್ಪ ಸರ್ ಅವರ ಸಹಾಯದಿಂದ ನಮಗೆ ಈ ಹಾಲ್ನಲ್ಲೇ ಈ ಕಾನ್ಫರೆನ್ಸ್ನ ಮಾಡೋದಕ್ಕೆ ಸಹಾಯ ಆಯಿತು. ಡಾಕ್ಟರ್ ಅರವಿಂದ್ ಸಿ ಎಲ್ ಸರ್ ಇದ್ದಾರೆ, ಡಾಕ್ಟರ್ ರವೀಶ್ ಕೆ ಆರ್ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಸರ್ ಇದ್ದಾರೆ, ಡಾಕ್ಟರ್ ಗೋಪಾಲ್ ಸರ್ ಇದ್ದಾರೆ, ಡಾಕ್ಟರ್ ರಂಗನಾಥ್ ಇದ್ದಾರೆ, ಡಾಕ್ಟರ್ ಹರ್ಷ ಇದ್ದಾರೆ, ಡಾಕ್ಟರ್ ಮಹೇಶ್ ಮೂರ್ತಿ ಇದ್ದಾರೆ ನಮ್ಮ ಟ್ರೆಜರರ್, ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಸರ್ ಅವರು ಸೈಂಟಿಫಿಕ್ ಕಮಿಟಿ ಚೇರ್ಮನ್ ಆಗಿದ್ದಾರೆ, ಡಾಕ್ಟರ್ ಪ್ರವೀಣ್ ದೇವರಬಾವಿ ಕಾನ್ಫರೆನ್ಸ್ ಕೋಆರ್ಡಿನೇಟರ್, ಡಾಕ್ಟರ್ ಶಿವಕುಮಾರ್ ಇದ್ದಾರೆ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ, ಡಾಕ್ಟರ್ ಈಶ್ವರಪ್ಪ ಇದ್ದಾರೆ. ಸೊ ಇವರೆಲ್ಲರ ಸಹಯೋಗದೊಂದಿಗೆ ಒಂದು ಆರ್ಗನೈಸಿಂಗ್ ಕಮಿಟಿ ಮಾಡಿಕೊಂಡು ನಾವು ಈ ಕ್ಯಾಪಿಕಾನ್ 2026ನ ಮೇ 8ರಿಂದ 10ರ ನಡುವೆ ಸಿಮ್ಸ್ ಆಡಿಟೋರಿಯಂನಲ್ಲೇ ನಡೆಸ್ತಾ ಇದ್ದೀವಿ. ಇದಕ್ಕೆ ರಾಜ್ಯಾದ್ಯಂತ 2,000ಕ್ಕೂ ಹೆಚ್ಚು ವೈದ್ಯರು ನೋಂದಾಯಿಸಿದ್ದು ಭಾಗವಹಿಸಲಿದ್ದಾರೆ. ಇದರಲ್ಲಿ ನಾವು ನೂತನ ಆವಿಷ್ಕಾರ, ಚಿಕಿತ್ಸೆ ಇತ್ಯಾದಿಗಳ ಬಗ್ಗೆ ಉಪನ್ಯಾಸ, ಚರ್ಚೆ, ಕಾರ್ಯಾಗಾರಗಳು 3 ದಿನಗಳ ಕಾಲ ನಡೆಯುತ್ತೆ. ಸೊ ರಾಜ್ಯದ ಎಲ್ಲ ಕಡೆಯಿಂದನೂ ವೈದ್ಯರುಗಳು ಭಾಗವಹಿಸಲಿದ್ದಾರೆ. 1000ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅಂತ ಏನಂತೀವಿ ನಾವು, ಅವರು 1000ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಈ ಕಾನ್ಫರೆನ್ಸ್ನಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. ಸೊ ದೇಶ ವಿದೇಶಗಳಿಂದ ನುರಿತ ವೈದ್ಯರು ಉಪನ್ಯಾಸ ನೀಡಲು ಆಗಮಿಸಲಿದ್ದಾರೆ. ಮೇ 8ರಂದು ಬೆಳಗ್ಗೆ 9ರಿಂದ 11 ಅಂದರೆ ಈ ಕಾರ್ಯಕ್ರಮದ ವಿಶೇಷ ಅಂದರೆ ಯೂಶಲಿ ಮೆಡಿಕಲ್ ಕಾನ್ಫರೆನ್ಸ್ ಅಂದರೆ ಡಾಕ್ಟರ್ಸ್ ಬರ್ತಾರೆ, ಅವ್ರು ಕಾನ್ಫರೆನ್ಸ್ ಮಾಡ್ಕೊಳ್ತಾರೆ, ಹೋಗ್ತಾರೆ. ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀವಿ. ಸೊ ಶಿವಮೊಗ್ಗಕ್ಕೋಸ್ಕರ ಏನಾದರೂ ಕೊಡಬೇಕು ಅಂತ ಹೇಳಿ ಮೇ 8ರಂದು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ಶಿವಮೊಗ್ಗದ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸೇರಿ ಜೀವರಕ್ಷಕ ತರಬೇತಿ ಶಿಬಿರ ಇದನ್ನು ನಾವು ಸಿಮ್ಸ್ನ ಕಮ್ಯುನಿಟಿ ಮೆಡಿಸಿನ್ ಹಾಲ್ನಲ್ಲೇ 8ನೇ ತಾರೀಕು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ಉಚಿತವಾಗಿ, ಯಾವುದೇ ರಿಜಿಸ್ಟ್ರೇಷನ್ ಆ ಥರ ಅಗತ್ಯ ಇಲ್ಲ, ಇದನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಜೀವರಕ್ಷಕ್ ಅನ್ನುವ ಒಂದು ಟ್ರಸ್ಟ್, ಅಂದರೆ ಇದೇ ಥರ ಉಪನ್ಯಾಸ ಕೊಡೋದು ಅಥವಾ ಕಾರ್ಯಾಗಾರ, ಜೀವರಕ್ಷಕ ಇದರಲ್ಲೇ ಕಾರ್ಯಾಗಾರ ಮಾಡ್ತಾ ಇರುವ ಜೀವರಕ್ಷಕ್ ಟ್ರಸ್ಟ್ ಇದನ್ನ ನಡೆಸ್ಕೊಡುತ್ತೆ. ಅಂದರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಥವಾ ವರ್ಕ್ಶಾಪ್, ಅಂದರೆ CPR ಅಂತ ನೀವು ಕೇಳಿರ್ತೀರಿ, ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್, ಇದ್ರ ಬಗ್ಗೆ ಇಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ನ ನಾವು ಕೊಡ್ತೀವಿ. ಯಾರಾದರೂ ಬಂದು ಇದನ್ನು ಉಪಯೋಗ ಪಡಿಸ್ಕೋಬೋದು. ಸೊ ಅದೇ ಸಂಜೆ ಮೇ 8ನೇ ತಾರೀಕು ಸಂಜೆ 5 ಗಂಟೆಗೆ ಸಮಾವೇಶದ ಉದ್ಘಾಟನೆಯನ್ನು ಖ್ಯಾತ ಹೃದ್ರೋಗ ತಜ್ಞ ವೈದ್ಯ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ರವರು ನೆರವೇರಿಸಲಿದ್ದಾರೆ. ಸಾಯಂಕಾಲ 5 ಗಂಟೆಗೆ 8ನೇ ತಾರೀಕು ಇದೇ ಹಾಲ್ನಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ ಇದನ್ನು ನಮ್ಮ ಕಾನ್ಫರೆನ್ಸ್ನ ಉದ್ಘಾಟನಾ ಸಮಾರಂಭ ಮಾಡ್ತಾ ಇದ್ದಾರೆ. ಸೊ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ API ಸ್ಟೇಟ್ ಚಾಪ್ಟರ್ ಮತ್ತು ಸೆಂಟ್ರಲ್ ಚಾಪ್ಟರ್ನ ಸದಸ್ಯರಾದ ಡಾಕ್ಟರ್ ಮಹಾಲಿಂಗಪ್ಪ, ಡಾಕ್ಟರ್ ನರಸಿಂಹಲು, ಡಾಕ್ಟರ್ ಜ್ಯೋತಿರ್ಮಯ್ ಪಾಲ್, ಡಾಕ್ಟರ್ ನಂದಿನಿ ಚಟರ್ಜಿ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಿಮ್ಸ್ ಡೈರೆಕ್ಟರ್ ಆದ ಡಾಕ್ಟರ್ ವಿರೂಪಾಕ್ಷಪ್ಪ ಬಿ ಮತ್ತು ಸುಬ್ಬಯ್ಯ ಡೈರೆಕ್ಟರ್ ಆದ ಡಾಕ್ಟರ್ ನಾಗೇಂದ್ರ ಎಸ್ ಅವರನ್ನು ಕೂಡ ಭಾಗವಹಿಸಲಿದ್ದಾರೆ.